ಮೈಕ್ರೋ ನೀಡ್ಲಿಂಗ್ ಕ್ಲಿನಿಕಲ್ಲಿ ಮಾಡಿದರೆ ಬೆಟರಾ ಇಲ್ಲ ಹೋಮ್ ರೋಲರ್ ಯೂಸ್ ಮಾಡಿದರೆ ಸೇಮ್ ರಿಸಲ್ಟ್ ಬರುತ್ತಾ? ಇದು ಕರೆಕ್ಟಾ ರಾಂಗಾ? ಇವತ್ತು ಕ್ಲಿಯರ್ ಮಾಡೋಣ. ಇನ್ಸ್ಟಾಗ್ರಾಮ್ ನೋಡಿ ತುಂಬ ಜನ ಹೋಮ್ ರೋಲರ್ ಟ್ರೈ ಮಾಡ್ತಾರೆ, ಆದರೆ ಹೇರ್ ಗ್ರೋತ್ ಫಾಸ್ಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಯಾರು ಸೇಫ್ಟಿ ಬಗ್ಗೆ ಯೋಚಿಸ್ತಾರೆ? ಮೈಕ್ರೋ ನೀಡ್ಲಿಂಗ್ ಸಿಂಪಲ್ ಟೆಕ್ನಿಕ್ ಅಂತ ಕಾಣಿಸುತ್ತೆ, ಆದರೆ ರಾಂಗ್ ಡೆಪ್ತ್, ಪ್ರೆಷರ್, ಹೈಜೀನ್ ಇಲ್ಲ ಅಂದರೆ ಸ್ಕಿನ್ ಡ್ಯಾಮೇಜ್, ಇನ್ಫೆಕ್ಷನ್, ಇವನ್ ಹೇರ್ ಲಾಸ್ ಕೂಡ ಇನ್ಕ್ರೀಸ್ ಆಗ್ಬೋದು. ಎಸ್ಪೆಷಲಿ ಹೋಮ್ ಯೂಸಲ್ಲಿ ಕೇರ್ ಇಲ್ಲ ಅಂದರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕ್ಲಿನಿಕಲ್ಲಿ ಸ್ಕ್ಯಾಲ್ಪ್ ಅನಾಲಿಸಿಸ್ ಮಾಡಿ ಕರೆಕ್ಟ್ ನೀಡಲ್ ಡೆಪ್ತ್ ಆ್ಯಂಡ್ ಸ್ಟೆರೈಲ್ ಟೂಲ್ಸ್ ಯೂಸ್ ಮಾಡಿ ಪ್ರೊಫೆಷನಲ್ ಆಗಿ ಮಾಡ್ತಾರೆ. ಹೋಮ್ ರೋಲರ್ ಅಲ್ಲಿ ಡೆಪ್ತ್ ಕಂಟ್ರೋಲ್ ಇರಲ್ಲ, ಕ್ಲೀನಿಂಗ್ ಪ್ರಾಪರ್ ಆಗಿ ಆಗಲ್ಲ. ಸೊ ಮೈಕ್ರೋ ಇಂಜುರಿ ಕರೆಕ್ಟಾಗಿ ಹೀಲ್ ಆಗೋ ಬದಲು ಡ್ಯಾಮೇಜ್ ಆಗಬಹುದು. ಡೈಲಿ ಹೋಮ್ ರೋಲರ್ ಯೂಸ್ ಮಾಡಿದ್ರೆ ಫಾಸ್ಟ್ ಗ್ರೋತ್ ಆಗುತ್ತೆ ಅಂತ ಮಿತ್ ಇದೆ, ಬಟ್ ಓವರ್ ಯೂಸ್ ಮಾಡಿದರೆ ಸ್ಕ್ಯಾಲ್ಪ್ ವೀಕ್ ಆಗುತ್ತೆ. ರಿಸಲ್ಟ್ ಇಂಪ್ರೂವ್ ಆಗೋ ಬದಲು ವರ್ಸನ್ ಆಗಬಹುದು. ಮೈಕ್ರೋ ನೀಡ್ಲಿಂಗ್ ಕರೆಕ್ಟ್ ವೇ ಅಂದರೆ ಡಾಕ್ಟರ್ ಗೈಡೆನ್ಸಲ್ಲಿ ಪ್ರಾಪರ್ ಇಂಟರ್ವಲಲ್ಲಿ ಮಾಡಬೇಕು. ಕಲರ್ಸಲ್ಲಿ ಪರ್ಸನಲೈಸ್ ಸ್ಕ್ಯಾಲ್ಪ್ ಚೆಕ್ ಮಾಡಿ ಸೇಫ್ ಆ್ಯಂಡ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೀವಿ. ಹೋಮ್ ರೋಲರ್ ಯೂಸ್ ಮಾಡೋದು ರಿಸ್ಕಿ ಅಲ್ಲ, ಬಟ್ ಕರೆಕ್ಟ್ ನಾಲೆಜ್ ಇಲ್ಲ ಅಂದರೆ ಡ್ಯಾಮೇಜ್ ಆಗಬಹುದು. ರೈಟ್ ಮೆಥಡ್ ಫಾಲೋ ಮಾಡಿದರೆ ರಿಸಲ್ಟ್ ಸೂಪರ್ ಇರುತ್ತೆ. ಇವತ್ತು ಕರೆಕ್ಟ್ ಗೈಡೆನ್ಸಲ್ಲಿ ಸ್ಟಾರ್ಟ್ ಮಾಡಿದರೆ ನಾಳೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. For more information, visit Colors or comment MN. We will guide you.